ನಮಸ್ಕಾರ, ಶುಭೋದಯ. ಇವತ್ತಿನ ಪ್ರಾಣಾಯಾಮ ಮತ್ತು ಧ್ಯಾನದ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮೊದಲನೇದಾಗಿ ಯಾರ್ಯಾರು ಜಾಯಿನ್ ಆಗಿದ್ರೋ ಅವ್ರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಆದಷ್ಟು ದಯವಿಟ್ಟು ನೆಕ್ಸ್ಟ್ ಸೆಷನ್ ಇಂದ 5 ನಿಮಿಷ 10 ನಿಮಿಷ ಮುಂಚೆನೆ ವೇಟಿಂಗ್ ರೂಮ್ ಸೇರ್ಕೊಂಡ್ರೆ ಕರೆಕ್ಟ್ ಆಗಿ 7:30 ಆರಂಭ ಮಾಡಬಹುದು. ಈಗ ಆಲ್ರೆಡಿ 4 ನಿಮಿಷ ಲೇಟ್ ಆಗಿದೆ. ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಕಣ್ಣು ಮುಚ್ಕೊಂಡು ಚಿನ್ ಮುದ್ರದಲ್ಲಿ, ದಿಸ್ ಇಸ್ ಚಿನ್ ಮುದ್ರೆ. ಕೆಳಗಡೆ ಕೂತ್ಕೊಳ್ಳೋಕೆ ಆಗೋರು ಕೆಳಗಡೆ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ಚೇರ್ ಮೇಲೆ ಕೂತ್ಕೊಳ್ಳಿ. ಯಾರಿಗೆ ಆಗೋದಿಲ್ವೋ ಕಂಟಿನ್ಯೂಸ್ ಆಗಿ ಒಂದು ಅರ್ಧ ಗಂಟೆಯಿಂದ 40 ನಿಮಿಷಗಳು ಕೂತ್ಕೊಳ್ಬೇಕಾಗತ್ತೆ. ಆಗ್ಲಿಲ್ಲ ಅಂದ್ರೆ ಚೇರ್ ಮೇಲೆ ಕೂತ್ಕೊಳ್ಳಿ. ಆಮೇಲೆ ಕೆಳಗಡೆ ಕೂತ್ಕೊಳ್ಳೋರು ಬರೀ ಹಿಂಭಾಗಕ್ಕೆ ಮಾತ್ರ, ನಿಮ್ಮ ಹಿಂಭಾಗದಲ್ಲಿ ಮಾತ್ರ ಒಂದು ಕುಷನ್ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಆರಾಮವಾಗಿ ಕೂತ್ಕೊಳ್ಬಹುದು. ಕಾಲ್ ಭಾಗ ಮುಂಭಾಗದಲ್ಲಿರ್ಲಿ, ಅಂದ್ರೆ ಕುಷನ್ ಇಂದ ಕೆಳಗಿರ್ಲಿ. ಹಿಂದ್ಗಡೆ ಒಂದು ಗಟ್ಟಿಯಾದಂತ ಫರ್ಮ್ ಆದ, ಅಥವಾ ಕುಷನ್ ಅಲ್ಲದೆ ಇದ್ರೆ ಒಂದು ಬೆಡ್ಶೀಟ್ ಮಡಿಸಿಟ್ಕೊಳ್ಳೋದು, ಏನಾದ್ರು ಒಂದು ಸ್ವಲ್ಪ ಹೈಟ್, ಸ್ಪೈನಲ್ ಕಾರ್ಡ್ ಸ್ವಲ್ಪ ಹೈಟ್ ಅಲ್ಲಿ ಇರೋ ಹಾಗೆ ನೋಡ್ಕೊಂಡ್ರೆ ಸ್ವಲ್ಪ ಹೆಚ್ಚಿಗೆ ಹೊತ್ತು ಆರಾಮವಾಗಿ ಕಾಲ್ ನೋವು ಬೆನ್ನೋವು ಏನು ಇಲ್ದಲೆ ಕೂತ್ಕೊಳ್ಬಹುದು. ಸೊ ಆರಂಭ ಮಾಡುವ. ದಿಸ್ ಇಸ್ ಚಿನ್ ಮುದ್ರಾ. ಈ ಮುದ್ರೆಯಲ್ಲಿ ನಿಮ್ಮ ಕೈಗಳನ್ನ ಹಿಡ್ಕೊಂಡು, ತೋರು ಬೆರಳು ಮತ್ತೆ ಹೆಬ್ಬೆಟ್ಟು ಹಿಡ್ಕೊಂಡು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ತೊಡೆಯ ಮೇಲೆ ಇಟ್ಕೊಳ್ಳಿ. ದೇಹದ ಎಲ್ಲ ಭಾಗವು ಆರಾಮವಾಗಿರಲಿ, ಎಲ್ಲೂ ಯಾವುದೇ ಬಿಗಿತ ಇಲ್ಲದ ಹಾಗೆ ನೋಡ್ಕೊಳ್ಳಿ. ಕಣ್ಮುಚ್ಕೊಂಡು ಉಸಿರಾಟವನ್ನ ಆರಂಭಿಸಿ. ಅಂದ್ರೆ ಕಾನ್ಶಿಯಸ್ ಬ್ರೀದಿಂಗ್. ನಿಮಗೆ ನೀವು ಉಸಿರಾಡ್ತಿರೋದು ಗೊತ್ತಾಗುವ ಹಾಗೆ ಅಬ್ಸರ್ವ್ ಮಾಡಿ. ಕಣ್ಮುಚ್ಚಿರಲಿ. ಮುಖದ ಮೇಲೆ ಒಂದು ಸಣ್ಣ ಕಿರುನಗೆ ಇರಲಿ. ನಿಮ್ಮ ಉಸಿರಾಟ ಹೇಗಿದೆ ಅನ್ನುವುದನ್ನ ಗಮನಿಸಿ. ದೀರ್ಘವಾಗಿದೆಯಾ, ಶಾರ್ಟ್ ಬ್ರೆತ್ಸ್ ಆರ್ ಜರ್ಕಿ ಬ್ರೆತ್ಸ್? Irregularity in breathing is also possible. ನಿಮ್ಮ ಉಸಿರಾಟ ಹೇಗಿದೆ ಅನ್ನುವುದನ್ನ ಗಮನಿಸಿ. ನಿಮ್ಮ ಭುಜ, ಹಣೆಯ ಭಾಗ, ಕಾಲು ಮತ್ತು ಕೈ ಬೆರಳುಗಳು ಇವೆಲ್ಲವನ್ನು ಗಮನಿಸಿ. ಸಾಮಾನ್ಯವಾಗಿ ಈ ಭಾಗಗಳಲ್ಲಿ ಟೆನ್ಷನ್ ಇರುತ್ತದೆ, ಬಿಗಿತ ಇಟ್ಕೊಂಡಿರ್ತೀವಿ. ಅದನ್ನ ಸಡಿಲಗೊಳಿಸಿ. ಉಸಿರಾಟದ ಮೇಲೆ ಗಮನ ಬರ್ತಿದ್ದ ಹಾಗೆ ನಿಮ್ಮ ಮನಸ್ಸು ಶಾಂತವಾಗುವುದನ್ನ ಗಮನಿಸಿ. ಈಗ ಪ್ರಯತ್ನಪೂರ್ವಕವಾಗಿ ದೀರ್ಘ ಉಸಿರಾಟವನ್ನ ಮಾಡೋಣ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, exhale. Last 2 rounds of deep breathing. Inhale, exhale, inhale,
Exhale. Inhale. Exhale. ಕಣ್ಗಳು ಮುಚ್ಚಿರಲಿ, ಉಸಿರಾಟದ ಮೇಲೆ ಗಮನ ಇರಲಿ. ಕೈಗಳನ್ನ ಎದೆಯ ಭಾಗದಲ್ಲಿ ನಮಸ್ಕಾರ ಮುದ್ರೆಯಲ್ಲಿ ಇರಿಸಿಕೊಳ್ಳಿ. ಮೂರು ಬಾರಿ ಓಂಕಾರವನ್ನ ಉಚ್ಚರಿಸುವ. ಎಕ್ಸೇಲ್ ಮಾಡುವಾಗ ಓಂಕಾರವನ್ನು ಉಚ್ಚರಿಸುವ. ಟೇಕ್ ಅ ಡೀಪ್ ಬ್ರೆತ್. Let us chant a opening prayer. Sahana vavatu Sahanau bhunaktu Sahaviryam karavavahai तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಸಂಪೂರ್ಣ ಶರಣಾಗತಿಯಲ್ಲಿ ತಲೆಯನ್ನು ಭಾಗಿ ನಮ್ಮ ಭಾರವನ್ನು, ನಮ್ಮ ಎಲ್ಲ ಅತ್ಯಾಚಾರಗಳನ್ನು ಸಹಿಸಿಕೊಳ್ಳುತ್ತಿರುವ ಭೂಮಾತೆಯನ್ನ ಪ್ರಾರ್ಥಿಸುವ. ಇಡೀ ಬ್ರಹ್ಮಾಂಡದ ಧನಾತ್ಮಕ ಚೈತನ್ಯವನ್ನ ಪ್ರಾರ್ಥಿಸುವ. ಸಂಪೂರ್ಣ ಶರಣಾಗತಿಯಲ್ಲಿ ತಲೆಬಾಗಿ ವಂದಿಸೋಣ. ಕೈಗಳನ್ನು ಉಜ್ಜಿ ಶಾಖ, ಅಂಗೈಯಲ್ಲಿ ಶಾಖವನ್ನು ಉತ್ಪನ್ನ ಮಾಡಿ. ಕಪ್ ಯುವರ್ ಐಸ್, blink your eyes and look at your palms. ಪ್ರಾಣಾಯಾಮವನ್ನ ಆರಂಭ ಮಾಡುವುದಕ್ಕಿಂತ ಮುಂಚೆ ಕತ್ತಿನ ಭಾಗದ ನರಗಳನ್ನ, ತಲೆಯ ಭಾಗವನ್ನ ಹಗುರ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಲೂಸನಿಂಗ್ ಎಕ್ಸರ್ಸೈಸಸ್ ಕೆಲವೊಂದು. ಮೊದಲು ಕೈಗಳನ್ನು ಹೀಗೆ ಮುಂದೆ ತನ್ನಿ, ಕ್ಲಾಸ್ಪ್. ಬೆರಳುಗಳನ್ನು ಹೀಗೆ ಇಟ್ಟು ತಿರುಗಿಸಿ ಸಂಪೂರ್ಣವಾಗಿ ಮೇಲೆ ಎತ್ತಿ ನಿಮ್ಮ ಭುಜವನ್ನ ಆದಷ್ಟು ಮೇಲಕ್ಕೆ ಎಕ್ಸ್ಟೆಂಡ್ ಮಾಡಿ, ಆದಷ್ಟು ಹಿಂದೆ ತೆಗೆದುಕೊಂಡು ಹೋಗಿ ಸಾಧ್ಯವಾದಷ್ಟು. ಎಕ್ಸೇಲ್ ಮಾಡ್ತಾ ಕೆಳಗೆ ಬನ್ನಿ. ಕೈಗಳನ್ನ ನಿಧಾನವಾಗಿ ಭುಜವನ್ನ ನಿಧಾನವಾಗಿ 3 ಬಾರಿ ಸುತ್ತಿ in the opposite direction. ನಾರ್ಮಲ್ ಆದ ಉಸಿರಾಟ ಇರಲಿ.
ಎಕ್ಸೇಲ್ ಮಾಡ್ತಾ ಕತ್ತನ್ನು ಗಲ್ಲವನ್ನ ಎದೆಯ ಭಾಗಕ್ಕೆ ತಾಕುವ ಹಾಗೆ ಬದಿಸಿ. ಎಕ್ಸೇಲ್, ಸಂಪೂರ್ಣವಾದ ಎಕ್ಸಲೇಷನ್ ಇರಬೇಕು. ಇನ್ಹೇಲ್ ಮಾಡ್ತಾ ತಲೆಯನ್ನ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಿ ತುಂಬಾ ನಿಧಾನವಾಗಿ ಮಾಡಿ. ಇನ್ಹೇಲ್, ಎಕ್ಸೇಲ್. ಮೂರು ಬಾರಿ. ಈಗ ಇನ್ಹೇಲ್ ಮಾಡಿ ಸೆಂಟರ್, ಎಕ್ಸೇಲ್ ಇಂಟು ರೈಟ್, inhale to the center, exhale to the left, inhale to center, exhale to right, inhale to center, exhale to left, inhale to center, exhale to right, inhale center, exhale left, inhale and position. ಕಣ್ಮುಚ್ಚಿ ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. ಮುಖದ ಮೇಲೆ ಒಂದು ಸಣ್ಣ ನಗುವಿರಲಿ. Just observe your breath. ಈಗ ಮಾಡಿದ ಕ್ರಿಯೆಯಿಂದ ನಿಮ್ಮ ಉಸಿರಾಟ ದೀರ್ಘವಾಗಿಯೂ ಶಾಂತವಾಗಿಯೂ ನಡೆಯುತ್ತಿರುವುದನ್ನು ಗಮನಿಸಿ. ಉಚ್ಛ್ವಾಸ ನಿಶ್ವಾಸಗಳ ನಡುವಿನ ಸೈಲೆನ್ಸ್ ಗಮನಿಸಿ. Notice the silence between each breath. Inhale, exhale. Sitting comfortably, sitting straight, having Chin Mudra, and just observing your breath is called Sukha Pranayama. ಉಸಿರಾಟವನ್ನ ಗಮನಿಸುತ್ತಿದ್ದ ಹಾಗೆ ಮನಸ್ಸು ಶಾಂತತೆಯಿಂದ ಕೂಡಿರುತ್ತೆ. ಯಾವುದೇ ಆಲೋಚನೆಗಳು ಮನಸ್ಸಿಗೆ ಬಂದರೂ ಅದು ಅಬ್ಸರ್ವ್ ಮಾಡಿ ಬಿಟ್ಬಿಡಿ. Just let it go. See the air inside your body after you inhale, filling your body gently. ಮೂಗಿನ ಹೊಳ್ಳೆಗಳ ಮುಖಾಂತರ ನಿಮ್ಮ ದೇಹವನ್ನ ಒಳ ಬರುತ್ತಿರುವಂತಹ ಗಾಳಿಯನ್ನ ಅಬ್ಸರ್ವ್ ಮಾಡಿ. ಆ ಗಾಳಿ ಇಡೀ ದೇಹವನ್ನ ಆಕ್ರಮಿಸ್ತಾ ಇದೆ, ಗಮನಿಸಿ. As you observe your breathing pattern, notice how the space inside your lungs and chest area expanding. Once you exhale,
it becomes smaller. ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ ಎಲ್ಲವೂ ನೀವು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಿದ್ದ ಹಾಗೆಯೇ ಹಿಗ್ಗುವುದನ್ನು ಗಮನಿಸಿ. Inhale, exhale. Keep observing your breathing. ಬಲಗೈಯಲ್ಲಿನ ಚಿನ್ಮುದ್ರೆ ಹಾಗೆ ಇರಲಿ. ನಿಮ್ಮ ಎಡಗೈಯನ್ನ ಹೊಟ್ಟೆಯ ಮೇಲೆ ಇರಿಸಿಕೊಳ್ಳಿ. ದೀರ್ಘವಾದ ಉಸಿರನ್ನ ಒಳಗೆ ತೆಗೆದುಕೊಳ್ತಾ ಆಕಾರವನ್ನ ಉಚ್ಚಾರ ಮಾಡುವ. ಇನ್ಹೇಲ್, ಆಕಾರ ಉಚ್ಚಾರಣೆಯಿಂದ ನಮ್ಮ ನಾಭಿ ಕೇಂದ್ರ ಚೈತನ್ಯ ಪೂರ್ಣವಾಗುತ್ತದೆ. ನಾಭಿಯಿಂದ ಶರೀರದ ಸಂಪೂರ್ಣ ಕೆಳಭಾಗ ಚೈತನ್ಯ ಪೂರ್ಣವಾಗುವುದನ್ನ ಗಮನಿಸಿ. ಬಲಗೈಯಿನ ಚಿನ್ಮುದ್ರೆ ಈಗ ಚಿನ್ಮಯ ಮುದ್ರೆಯನ್ನು ಧರಿಸಿ ಓಪನ್ ಆಗಿರುವಂತಹ 3 ಬೆರಳುಗಳನ್ನು ಮಡಿಸಿ. ಚಿನ್ಮುದ್ರೆ ಹಾಗೆ ಇರಲಿ. ಓಪನ್ ಆಗಿರುವಂತಹ 3 ಬೆರಳುಗಳನ್ನು ಮಡಿಸಿ ಈ ಮುದ್ರೆಯನ್ನ ಮತ್ತೆ ತೊಡೆಯ ಮೇಲೆ ಇಟ್ಕೊಳ್ಳಿ. ಎಡಗೈ ಹರದಿಯ ಭಾಗದ ಮೇಲೆ ಬರಲಿ. ಒಂದು ದೀರ್ಘವಾದ ಉಸಿರಿನೊಂದಿಗೆ ಓಂಕಾರವನ್ನ ಉಚ್ಚರಿಸುವ. As you inhale and exhale and pronounce Okara, observe how your chest area expands, and along with the exhalation, it collapses back to its normal position. Observe your breath.
ಬಲಗೈಯಲ್ಲಿರುವಂತಹ ಚಿನ್ಮಯ ಮುದ್ರೆ ಈಗ ಪ್ರಾಣ ಮುದ್ರೆ ಆಗಿ ಪರಿವರ್ತಿಸಿ ಹೆಬ್ಬೆಟ್ಟು ಹೀಗಿರಲಿ, ಮುಷ್ಟಿ ಮಾಡಿ ಮತ್ತೆ ತೊಡೆಯ ಮೇಲೆ ಇರಲಿ. ಎರಡೂ ಕೈಯಲ್ಲಿ ಪ್ರಾಣ ಮುದ್ರೆ ಇರಲಿ, ಎರಡೂ ಕೈಗಳು ತೊಡೆಯ ಮೇಲಿರಲಿ. ನಿಮ್ಮ ಗಮನ ಆಜ್ಞಾ ಚಕ್ರದ ಮೇಲೆ ಇರಲಿ. ಹುಬ್ಬುಗಳ ನಡುವೆ ಮೇಲೆ ನಿಮ್ಮ ಗಮನವನ್ನ ಹರಿಸಿ. ದೀರ್ಘವಾದ ಉಸಿರಿನೊಂದಿಗೆ ಕಾರವನ್ನ ಅಭ್ಯಾಸ ಮಾಡುವ. ಮಕಾರವನ್ನ ಅಭ್ಯಾಸ ಮಾಡುವುದರಿಂದ ಕುತ್ತಿಗೆಯಿಂದ ಕಂಠದಿಂದ ಸಂಪೂರ್ಣ ಮೇಲ್ಭಾಗ ಚೈತನ್ಯ ಪೂರ್ಣವಾಗುತ್ತದೆ ಮತ್ತು ಧ್ಯಾನಾಸಕ್ತರಿಗೆ ಮನಸ್ಸಿಗೆ, ದೇಹಕ್ಕೆ, ಬುದ್ಧಿಗೆ, ಚೈತನ್ಯಮಯ ಕೋಶಕ್ಕೆ ಇದು ಹೆಚ್ಚಿನ ಶಕ್ತಿಯನ್ನ ಕೊಡುತ್ತದೆ. Pronouncing Nkara will connect your consciousness to the higher consciousness. Inhale. ಕಂಠದ ಭಾಗ, ಕುತ್ತಿಗೆಯ ಭಾಗ, ತಲೆಯ ಭಾಗದಲ್ಲಿ ಆಗುತ್ತಿರುವಂತಹ ಒಂದು ಸಣ್ಣ ವೈಬ್ರೇಷನ್ ಅನ್ನ ಗಮನಿಸಿ. ನಿಮ್ಮ ಗಮನ ಆಜ್ಞಾ ಚಕ್ರದ ಮೇಲೆ ಇರಲಿ. ಆಜ್ಞಾ ಚಕ್ರ is the center for making any and all decisions. By practicing Nkara, you will be activating the Ajna Chakra. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಶಕ್ತಿ, ಚೈತನ್ಯ ಕಾರವನ್ನ ಉಚ್ಚರಿಸುವುದರಲ್ಲಿ ಹೆಚ್ಚಾಗುತ್ತದೆ. ಮತ್ತೊಂದು ದೀರ್ಘ ಉಸಿರಿನೊಂದಿಗೆ ಆಕಾರ, ಉಕಾರ, ಕಾರಗಳನ್ನ ಒಟ್ಟಿಗೆ ಉಚ್ಚರಿಸುವ. ಇನ್ಹೇಲ್, ಆ, ಮತ್ತೊಮ್ಮೆ ಇನ್ಹೇಲ್, ಆ, inhale, after pronouncing akara, ukara, makara, just observe the changes happening inside your body and mind.
Observe your breathing pattern. Now it's calm and regular. Release the mudra and keep your palms open on your thighs. Keep observing your breathing pattern. It is gentle, relaxed. ನಿಮ್ಮ ಶರೀರ ಮತ್ತು ಮನಸ್ಸು ಶಾಂತವಾಗಿರುವುದನ್ನು ಗಮನಿಸಿ. As you inhale, feel the freshness in your body. And as you exhale, imagine that all the tensions are going out of your mind and body. ಬೇಡದ ಚಿಂತೆಗಳು, ಭಾರವಾದ ಆಲೋಚನೆಗಳು, ಅಸಹಾಯಕತೆ, ಎಲ್ಲ ಋಣಾತ್ಮಕ ಚಿಂತನೆಗಳು ನಿಮ್ಮ ನಿಶ್ವಾಸದೊಂದಿಗೆ ನಿಮ್ಮ ದೇಹದಿಂದ ಮನಸ್ಸಿನಿಂದ ಆಚೆ ಹೋಗುತ್ತಿದೆ ಎನ್ನುವ ಅನುಭವವನ್ನು ಮಾಡಿ. Inhale, exhale, inhale, exhale, inhale, exhale. ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಬಂದರೂ just observe and let it go. ಇಡೀ ಬ್ರಹ್ಮಾಂಡದ ಧನಾತ್ಮಕ ಚಿಂತನೆ ಶಕ್ತಿ ನಿಮ್ಮ ಪ್ರತಿ ಉಸಿರಿನೊಂದಿಗೆ ನಿಮ್ಮ ದೇಹವನ್ನ ಮನಸ್ಸನ್ನ ಹೊಕ್ಕುತ್ತಾ ಇದೆ ಅನ್ನುವಂತಹ ಅನುಭವವನ್ನ ಮಾಡಿ.
ನಿಮ್ಮ ಗಮನ ಈಗ ಸಹಸ್ರಾರದ ಕಡೆಗೆ ಅಂದ್ರೆ ನೆತ್ತಿಯ ಭಾಗದಲ್ಲಿ ಬರಲಿ. ಉಸಿರಾಟದ ಗಮನವನ್ನ ಮುಂದುವರಿಸಿ. ಕೈಗಳನ್ನ ಪ್ರಾರ್ಥನಾ ಮುದ್ರೆಯಲ್ಲಿ, ನಮಸ್ಕಾರ ಮುದ್ರೆಯಲ್ಲಿ ಹೃದಯದ ಭಾಗದಲ್ಲಿ ಇರಿಸ್ಕೊಳ್ಳಿ. ಶಾಂತಿ ಮಂತ್ರದೊಂದಿಗೆ ಇವತ್ತಿನ ಸೆಷನ್ ಅನ್ನ ಮುಗಿಸುವ. असतो मा सद्गमय तमसो मा ज्योतिर्गमय मृत्योर्मामृतङ्गमय ॐ शान्ति शान्ति ಶಾಂತಿಃ. ಸಂಪೂರ್ಣ ಶರಣಾಗತಿಯೊಂದಿಗೆ ಇಡೀ ಬ್ರಹ್ಮಾಂಡದ ಚೈತನ್ಯಕ್ಕೆ ತಲೆಬಾಗುವ. ಈ ಬ್ರಹ್ಮಾಂಡವನ್ನ ಕಾಪಾಡುತ್ತಿರುವಂತಹ ಆ ಅದಮ್ಯ ಚೈತನ್ಯಕ್ಕೆ ನಮನ ಮಾಡುವ, ಕೃತಜ್ಞತೆಗಳನ್ನು ಅರ್ಪಿಸುವ. ಅಜ್ಞಾನದಿಂದ ಜ್ಞಾನದ ಕಡೆಗೂ, ಕತ್ತಲಿನಿಂದ ಬೆಳಕಿನೆಡೆಗೂ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನಮ್ಮನ್ನು ಕೊಂಡೊಯ್ಯಲಿ ಈ ಬ್ರಹ್ಮಾಂಡದ ಚೈತನ್ಯ ಎನ್ನುವ ಸಂಪೂರ್ಣ ಶರಣಾಗತಿಯ ಮನೋಭಾವದಿಂದ ವಂದಿಸುವ. ಅಂಗೈಗಳನ್ನು ಉಜ್ಜಿ ಶಾಖವನ್ನ ಕಣ್ಣಿಗೆ ಕೊಡಿ. ಕಣ್ಗುಡ್ಡೆಗಳ ಮೇಲೆ ಇಡಬೇಡಿ. ಕಪ್ ಯುವರ್ ಐಸ್. ಮತ್ತೊಮ್ಮೆ ಅಂಗೈಗಳನ್ನು ಉಜ್ಜಿ ಹಣೆಯ ಭಾಗಕ್ಕೆ, ಕೆನ್ನೆಗೆ, ಕತ್ತಿಗೆ, ಕಂಠಕ್ಕೆ, ಎದೆಯ ಭಾಗಕ್ಕೆ, ಕತ್ತಿನ ಹಿಂಭಾಗ, ತಲೆಯ ಹಿಂಭಾಗ, ಕೈ, ಕಾಲು, ಹೊಟ್ಟೆ, ದೇಹದ ಎಲ್ಲ ಭಾಗಕ್ಕೆ ನೀವು ಈಗ ಧ್ಯಾನದ ಮುಖಾಂತರ, ಪ್ರಾಣಾಯಾಮದ ಮುಖಾಂತರ ಪಡೆದಿರುವಂತಹ ಶಕ್ತಿಯನ್ನ ಸಂಚಲಿಸಿ. ಮತ್ತೊಮ್ಮೆ ಕಣ್ಗಳಿಗೆ ಶಾಖವನ್ನ ಕೊಡಿ. ಕಪ್ ಯುವರ್ ಐಸ್, ಡೋಂಟ್ ಟಚ್ ದ ಐಬಾಲ್ಸ್. ಕಣ್ಣುಗಳನ್ನ ನಿಧಾನವಾಗಿ ಮಿಟುಕಿಸುತ್ತಾ ನಿಮ್ಮ ಕರಗಳ ದರ್ಶನವನ್ನು ಮಾಡಿ. ನಮಸ್ಕಾರ. ಇವತ್ತಿನ